ಶತ್ರು ಆಸ್ತಿಗಳು ಅಂದರೆ ಏನು? ಶತ್ರು ಆಸ್ತಿ ಅಂತ ಯಾವುದನ್ನು ಕರಿತೀವಿ ಅಂತೇಳಿ ಈ ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ. ಕರ್ನಾಟಕದಲ್ಲಿ ಸುಮಾರು 21 ಶತ್ರು ಆಸ್ತಿಗಳು ಇವೆ ಅಂತ ಹೇಳಿ ಅದನ್ನು ಕೇಂದ್ರ ಸರ್ಕಾರ ಹರಾಜು ಹಾಕಬೇಕು ಅಂತ ಹೇಳಿ ಒಂದು ಸಿದ್ಧತೆಯನ್ನು ಮಾಡ್ಕೋತಾ ಇದೆ. ಏನು ಇದು ಅಂತ ತಿಳಿಯೋದಾದರೆ, ದೇಶದಲ್ಲಿ ಶತ್ರು ಆಸ್ತಿ ಎಂದು ಕೇಂದ್ರ ಗೃಹ ಇಲಾಖೆ ಗುರುತಿಸಿರುವ 9,400 ಆಸ್ತಿಗಳ ಪೈಕಿ 21 ಆಸ್ತಿಗಳು ಕರ್ನಾಟಕದಲ್ಲಿವೆ ಎಂದು ಗೃಹ ಇಲಾಖೆಯ ಮೂಲಗಳು ತಿಳಿಸಿವೆ. ರಾಜ್ಯದ 5 ಜಿಲ್ಲೆಗಳಲ್ಲಿ ಈ ಆಸ್ತಿಗಳು ಇದ್ದು ಹರಾಜಿಗೆ ಕೇಂದ್ರ ಸರ್ಕಾರ ಸಿದ್ಧತೆಗಳನ್ನು ನಡೆಸ್ತಾ ಇದೆ. ಬೆಂಗಳೂರಿನ ಗ್ರ್ಯಾಂಡ್ ರೋಡ್ನಲ್ಲಿರುವ ಮೈಕಲ್ ಥ್ಯಾಮ್ ಎಂಬ ಚೀನಾ ಪ್ರಜೆಯ ಒಡೆತನದಲ್ಲಿರುವ ಆಸ್ತಿ ಹರಾಜು ಹಾಕಲು ಸರ್ಕಾರ ಮುಂದಾಗಿದೆ. ಅಲ್ಲದೆ ಉಡುಪಿಯ ಪಂದ್ರಿ ಮೆರಿಟ್ಸ್ ಎಂಬ ಪಾಕಿಸ್ತಾನಿ ಪ್ರಜೆಗೆ ಸೇರಿರುವ 2 ಆಸ್ತಿಗಳು, ಬೆಂಗಳೂರಿನ ವಿಕ್ಟೋರಿಯಾ ರಸ್ತೆಯಲ್ಲಿರುವ ಜೋಸೆಫ್ ರಾಜಮ್ಮ ಹಾಗೂ ಕಲಾಸಿಪಾಳ್ಯದಲ್ಲಿರುವ ಸೈಯದ್ ಅಬ್ದುಲ್ ಶುಕೂರ್ ಎಂಬ ಪಾಕಿಸ್ತಾನಿ ಪ್ರಜೆಯ ಆಸ್ತಿ ಈ ಪಟ್ಟಿಯಲ್ಲಿದೆ. ಬೀದರ್ ಜಿಲ್ಲೆಯ ನಿಜಾಮ್ ಅಹಮದ್, ಬಿಜಾಪುರದ ಶಫೀವುಲ್ಲಾ ಪಟೇಲ್ ಹಾಗೂ ಇಬ್ರಾಹಿಂ ಸುಲ್ತಾನ್, ಕಲಬುರಗಿಯಲ್ಲಿ ಕನೀಜಾ ಫಾತಿಮಾ ಎಂಬುವರಿಗೆ ಸೇರಿದ 9 ಆಸ್ತಿಗಳನ್ನು ಸರ್ಕಾರ ಗುರುತಿಸಿದೆ. ಇವರೆಲ್ಲರೂ ದೇಶ ವಿಭಜನೆಯ ಬಳಿಕ ಪಾಕಿಸ್ತಾನ ಹಾಗೂ ಚೀನಾದ ಪೌರತ್ವ ಪಡೆದ ಪ್ರಜೆಗಳಾಗಿದ್ದಾರೆ. ಏನು ಈ ಶತ್ರು ಆಸ್ತಿ ಅಂತ ತಿಳಿಯೋದಾದರೆ, ದೇಶ ವಿಭಜನೆ ಆಗುವಂಥ ಸಂದರ್ಭದಲ್ಲಿ ಹಾಗೂ ಇದರ ಬಳಿಕ ಭಾರತ ತೊರೆದು ಪಾಕಿಸ್ತಾನ ಮತ್ತು ಚೀನಾದ ಪೌರತ್ವ ಪಡೆದವರ ಆಸ್ತಿ ಭಾರತದಲ್ಲಿವೆ. ಈ ಆಸ್ತಿಗಳನ್ನು ಸರ್ಕಾರ ಶತ್ರು ಆಸ್ತಿ ಅಂತೇಳಿ ಕರೆಯಲಾಗುತ್ತೆ. ದೇಶದಲ್ಲಿ ಪಾಕಿಸ್ತಾನ ಪ್ರಜೆಗಳ ಒಟ್ಟು 9,280 ಆಸ್ತಿಗಳನ್ನು ಕೇಂದ್ರ ಸರ್ಕಾರ ಗುರುತು ಮಾಡಿದೆ. ಈ ಪೈಕಿ ಉತ್ತರ ಪ್ರದೇಶದಲ್ಲಿ 4,991, ಪಶ್ಚಿಮ ಬಂಗಾಳದಲ್ಲಿ 2,735 ಹಾಗೂ ರಾಷ್ಟ್ರ ದೆಹಲಿಯಲ್ಲಿ 487 ಶತ್ರು ಆಸ್ತಿಗಳಿವೆ. ದೇಶಾದ್ಯಂತ ಗುರುತಿಸಲಾಗಿರುವ 9,400 ಶತ್ರು ಆಸ್ತಿ ಮಾರಾಟದಿಂದ ಕೇಂದ್ರ ಸರ್ಕಾರದ ಬೊಕ್ಕಸಕ್ಕೆ ಸುಮಾರು 1 ಲಕ್ಷ ಕೋಟಿ ರೂಪಾಯಿ ಸಂಗ್ರಹ ಆಗುವ ಅಂದಾಜಿದೆ. ಶತ್ರು ಆಸ್ತಿಗಳು ಸದ್ಯ ಕಸ್ಟೋಡಿಯನ್ ಆಫ್ ಎನಿಮಿ ಪ್ರಾಪರ್ಟಿ ಆಫ್ ಇಂಡಿಯಾ ಸುಪರ್ದಿಯಲ್ಲಿದ್ದು, ಇವುಗಳ ವಿಸರ್ಜನೆಯ ಉಸ್ತುವಾರಿಯನ್ನು ಉನ್ನತ ಮಟ್ಟದ ಸಮಿತಿಗಳು ವಹಿಸಲಾಗುವುದು ಎಂದು ಸರ್ಕಾರದ ಮೂಲಗಳು ತಿಳಿಸಿವೆ. ಬೆಂಗಳೂರಿನಲ್ಲಿ ಶತ್ರುಗಳ ಆಸ್ತಿ ಎಂದು ಗುರುತಿಸಲಾದ 6 ಆಸ್ತಿಗಳಿದ್ದು, 1.5 ಲಕ್ಷ ಚದರ ಅಡಿಯ ವಿಸ್ತೀರ್ಣದ ಈ ಭೂಮಿ ಸುಮಾರು 500 ಕೋಟಿ ಬೆಲೆ ಬಾಳುತ್ತದೆ. ಪ್ರತಿಷ್ಠಿತ ರಾಜಭವನ ರಸ್ತೆ, ವಿಠ್ಠಲಮಲ್ಯ ರಸ್ತೆ, ವಿಕ್ಟೋರಿಯಾ ರಸ್ತೆಗಳಲ್ಲಿ ಈ ಆಸ್ತಿಗಳಿವೆ. 4 ವ್ಯಕ್ತಿಗಳು ಈ ಆಸ್ತಿಗಳ ಮಾಲೀಕತ್ವವನ್ನು ಹೊಂದಿದ್ದು, 3 ಪಾಕಿಸ್ತಾನಕ್ಕೆ ಹೋಗಿದ್ದಾರೆ, ಮತ್ತೊಬ್ಬರು ಚೀನಾದ ನಾಗರಿಕತ್ವ ಪಡೆದುಕೊಂಡಿದ್ದಾರೆ. ಸಿಇಪಿಐನ ಮುಂಬೈ ಪ್ರಾದೇಶಿಕ ಕಚೇರಿಯ ಪ್ರತಿನಿಧಿಗಳು ನಗರಕ್ಕೆ ಬಂದು ಶತ್ರು ಆಸ್ತಿಗಳ ಸಮೀಕ್ಷೆಯನ್ನು ಅವರು ನಡೆಸಿದ್ದಾರೆ. ಈ ಆಸ್ತಿಗಳನ್ನು ದೀರ್ಘಕಾಲಕ್ಕೆ ಗುತ್ತಿಗೆ ಆಧಾರದಲ್ಲಿ ಪಡೆದುಕೊಳ್ಳಲು ರಾಜ್ಯ ಸರ್ಕಾರ ಪ್ರಸ್ತಾವ ಸಲ್ಲಿಸಿದೆ ಎಂದು ಮೌಖಿಕವಾಗಿ ಅವರಿಗೆ ತಿಳಿಸಲಾಗಿದೆ. ಸರ್ಕಾರ ಈ ಆಸ್ತಿಗಳನ್ನು ಗುತ್ತಿಗೆ ಪಡೆಯದಿದ್ದರೆ ಅವುಗಳನ್ನು ಹರಾಜು ಮಾಡುವ ಯೋಜನೆಯನ್ನು ಸಿಇಪಿಐ ಹೊಂದಿದೆ ಎಂದು ಜಿಲ್ಲಾಧಿಕಾರಿಗಳಾದ ಕೆ. ದಯಾನಂದ್ ಅವರು ತಿಳಿಸಿದ್ದಾರೆ. ಈ ಮೂಲಕ ಶತ್ರು ಆಸ್ತಿ ಅಂತ ಹೇಳಿ ನಾವು ಇದನ್ನು ತಿಳ್ಕೊಬಹುದಾಗಿದೆ. ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಅಂತ ಭಾವಿಸ್ತೀನಿ. ಮತ್ತಷ್ಟು ಮಾಹಿತಿಗಾಗಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಮತ್ತೊಬ್ಬರಿಗೆ ಈ ವಿಚಾರ ಉಪಯುಕ್ತ ಆಗುತ್ತೆ ಅನಿಸಿದ್ರೆ ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಕಾನೂನಿನ ಜ್ಞಾನ ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುವಂಥದ್ದು. ಬಿಡುವಿನ ಸಮಯದಲ್ಲಿ ಇಂಥ ಉಪಯುಕ್ತ ಮಾಹಿತಿಗಳನ್ನ ತಿಳ್ಕೊಳ್ಳೋದು ಪ್ರತಿಯೊಬ್ಬರಿಗೂ ಉಪಯುಕ್ತ ಆಗುತ್ತೆ ಅಂತ ಹೇಳಿ ಭಾವಿಸ್ತೀನಿ. ಧನ್ಯವಾದಗಳು.